ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಬೆಳಗಾವಿಯಲ್ಲಿ ಸೌಹಾರ್ದ ಚಾಂಪಿಯನ್ ಮಹಿಳಾ ಸಬಲೀಕರಣ. ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡ್ ತನ್ನ ಬೆಳಗಾವಿ ಪ್ರಾದೇಶಿಕ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇತ್ತೀಚೆಗೆ ಆಚರಿಸಿದಾಗ ಮಹಿಳಾ ಸಬಲೀಕರಣದ ಬಲವಾದ ಸಂದೇಶವನ್ನು ನೀಡಲಾಯಿತು. ಈ ಕಾರ್ಯಕ್ರಮವು ವಿವಿಧ ಸೌಹಾರ್ದ ಸಹಕಾರಿ ಸಂಸ್ಥೆಗಳಿಂದ ಸುಮಾರು 180 ಮಹಿಳೆಯರನ್ನು ಒಟ್ಟುಗೂಡಿಸಿತು. ಇದು ಸಹಕಾರಿ ಚಳವಳಿಯಲ್ಲಿ ಮಹಿಳೆಯರ ಬೆಳೆಯುತ್ತಿರುವ ಪಾತ್ರವನ್ನು ಎತ್ತಿ ತೋರಿಸಿತು. ಬೆಳಗಾವಿಯಲ್ಲಿ ನಡೆದ ಈ ಕಾರ್ಯಕ್ರಮವು ಮಹಿಳಾ ಸದಸ್ಯರಲ್ಲಿ ಜಾಗೃತಿ, ನಾಯಕತ್ವ ಮತ್ತು ಸಾಮರ್ಥ್ಯ ವರ್ಧನೆಯ ಮೇಲೆ ಕೇಂದ್ರೀಕರಿಸಿತು. ಇದನ್ನು ಹೃದ್ರೋಗ ತಜ್ಞ ಡಾಕ್ಟರ್ ಸುಹಾಸಿನಿ ಚಂದ್ರಕಾಂತ್ ಅತರ್ಗಾ ಉದ್ಘಾಟಿಸಿದರು. ಅವರು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸಮತೋಲನಗೊಳಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ವಿಶೇಷವಾಗಿ ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಹೃದಯ ಕಾಯಿಲೆಯ ಕಾಳಜಿಗಳನ್ನು ಪರಿಹರಿಸುವುದು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಗದೀಶ್ ಕವಟಿಗೆ ಮಠ ವಹಿಸಿದ್ದರು. ಮುಖ್ಯ ಭಾಷಣವನ್ನು ಪ್ರಾದೇಶಿಕ ಅಧಿಕಾರಿ ಬಸವರಾಜ್ ಹೊಂಗಲ್ ಮಾಡಿದರು. ಅವರು ಮಹಿಳೆಯರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣಗೊಳಿಸುವಲ್ಲಿ ಸಹಕಾರಿ ಸಂಸ್ಥೆಗಳ ಪಾತ್ರವನ್ನು ಒತ್ತಿ ಹೇಳಿದರು. ಪ್ರಮುಖ ಅಧಿವೇಶನದಲ್ಲಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರು ಗೆಲುವಿಗೆ ಕೊಡು ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ಒಳಗೊಂಡಿತ್ತು. ಇದು ಮಹಿಳೆಯರು ಸಮುದಾಯ ನಿರ್ಮಾಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ. ಮಹಿಳೆಯರಲ್ಲಿ ಡಿಜಿಟಲ್ ಸಾಕ್ಷರತೆಯ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುವ ಸೈಬರ್ ಸುರಕ್ಷತೆಯ ಕುರಿತು ಸುಮನ್ ಪವಾರ್ ಅವರು ಜಾಗೃತಿ ಮೂಡಿಸಿದರು. ಈ ಕಾರ್ಯಕ್ರಮವು ಕಾನೂನು ಜಾರಿ ಮತ್ತು ಶಿಕ್ಷಣ ಕ್ಷೇತ್ರಗಳ ಭಾಗವಹಿಸುವಿಕೆಯನ್ನು ಒಳಗೊಂಡಿತ್ತು. ಆರೋಗ್ಯ ಸುರಕ್ಷತೆ ಮತ್ತು ಶಿಕ್ಷಣವನ್ನು ವ್ಯಾಪಿಸಿರುವ ಸಬಲೀಕರಣಕ್ಕೆ ಬಹು ಆಯಾಮದ ವಿಧಾನವನ್ನು ಬಲಪಡಿಸಿತು. ಸಕ್ರಿಯ ಭಾಗವಹಿಸುವಿಕೆ ಮತ್ತು ಕೇಂದ್ರೀಕೃತ ಚರ್ಚೆಗಳೊಂದಿಗೆ ಈ ಕಾರ್ಯಕ್ರಮವು ತಳಮಟ್ಟದಲ್ಲಿ ಮಹಿಳೆಯರ ಧ್ವನಿಗಳು ಮತ್ತು ನಾಯಕತ್ವವನ್ನು ಬಲಪಡಿಸುವ ಸಹಕಾರಿ ಕ್ಷೇತ್ರದ ಬದ್ಧತೆಯನ್ನು ಪುನರುಚ್ಚರಿಸಿತು.